ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾ ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡಿದಾದಮೇಲೆ ನೋಡ್ಬೋದು ನೀವು ಕೆಳಗಡೆ ಇವೆರಡು ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ. ಇವೆರಡೂ ಕೂಡ ನಿಮ್ಮ ಆಲ್ರೆಡಿ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಒಂದು ಮ್ಯೂಸಿಕ್ ಪ್ರಾಜೆಕ್ಟ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಇನ್ನೊಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಇವೆರಡನ್ನೂ ನಿಮ್ಮ ಆಲ್ರೆಡಿ ಮೋಷನ್ಗೆ ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಈ ಬ್ಲ್ಯಾಕ್ ಕಲರ್ ಕಾಣೋದು ನೋಡ್ಬೋದು, ಇದರೊಳಗೆ ಸಾಂಗ್ ಇದೆ. ಸಾಂಗ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇನ್ನೊಂದು ಪ್ರಾಜೆಕ್ಟ್ ಇದೆಯಲ್ಲ ಅದರೊಳಗೆ ಬಂದು ಇಲ್ಲಿ ಫಸ್ಟಿಗೆ ಇಟ್ಕೊಂಡು ಆ ಸಾಂಗ್ನ ಪೇಸ್ಟ್ ಮಾಡಿ. ಸಾಂಗ್ನ ಪೇಸ್ಟ್ ಮಾಡಿದಾದಮೇಲೆ ಏನು ಮಾಡ್ಬೇಕಂದ್ರೆ ಫೋಟೋ ಹಾಕ್ಕೋಬೇಕು. ಫೋಟೋ ಹೇಗೆ ಹಾಕೋದು ಅಂತ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನೀವು ಕೂಡ ಫೋಟೋ ಹಾಕ್ಕೊಳ್ಳಿ. ನೋಡ್ಬೋದು ಫಸ್ಟ್ನೇದಾಗಿ ಇಲ್ಲಿ ನೀವು ಒಂದು ಫೋಟೋ ಹಾಕ್ಕೊಳ್ಳಿ. ನಾನು ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಫೋಟೋ ಹಾಕೋದು ಹೇಗೆ ಅಂತ. ಯಾವ್ದಾರು ಫೋಟೋ ಹಾಕಿ ತೋರಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಯಾವ ಫೋಟೋ ಬೇಕು ನೀವು ಹಾಕ್ಕೊಳ್ಳಿ. ಇಲ್ಲಿ ನೋಡ್ಬೋದು ಫಸ್ಟಿಗೆ ಇಟ್ಟಮ್ ಫೋಟೋ ಹಾಕ್ಕೊಂಡ್ರೆ ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಂಡ್ರೆ ಈಗ ಅದನ್ನು ಇಲ್ಲಿ ನೆಕ್ಸ್ಟ್ ಬೀಟ್ ಮಾರ್ಕ್ವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಸ್ಲೈಡ್ ಮಾಡಿ. ಫಸ್ಟ್ ಒಂದು ಆ ಫೋಟೋ ಇತ್ತಲ್ಲ ಆ ಫೋಟೋದ ನಂತರ ಬರೋಂಗೆ ನೋಡ್ಬೋದು. ಇಲ್ಲಿ ಬಂದಾದಮೇಲೆ ಕೆಳಗಡೆ ಇರೋ ಫೋಟೋದಲ್ಲಿ ಎಫೆಕ್ಟ್ಸ್ ಇರುತ್ತೆ. ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿ. ನೋಡ್ಬೋದು ಪೇಸ್ಟ್ ಮಾಡಿದಾದಮೇಲೆ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದೆಯಲ್ಲ ಇದನ್ನ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಇಟ್ಕೊಂಡು ನೀವು ಯಾವ ಫೋಟೋ ಹಾಕ್ಕೊಂಡಿದ್ರಲ್ಲ ಅಲ್ಲಿ ಮೇಲ್ಗಡೆ ಅದೇ ಫೋಟೋನ ಇಲ್ಲಿ ಹಾಕ್ಕೊಂಡು ಅದನ್ನು ಸೆಕೆಂಡ್ ಒನ್ ಇಟ್ಕೊಳ್ಳಿ. ಸೆಕೆಂಡ್ ಒನ್ ಇಟ್ಕೊಂಡಾದ್ಮೇಲೆ ಇಲ್ಲಿ ಲಾಸ್ಟ್ವರೆಗೂ ಬನ್ನಿ. ಲಾಸ್ಟ್ವರೆಗೂ ಬಂದು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಫೋಟೋನ ಅಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕಾಣುತ್ತೆ ಅಂತ. ಇಲ್ಲಿ ಎಷ್ಟು ಕಾಣಬೇಕು ಅಂತ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಕಾಣಬೇಕು ಅಂತ ಇಟ್ಕೊಂಡಿರ್ತೀರಿ ಮೇಲ್ಗಡೆ ಅಷ್ಟೇ ಕಾಣುತ್ತೆ. ಇದಾದಮೇಲೆ ಫಸ್ಟ್ ಒಂದು ಇದು ಫೋಟೋನ ಈ ರೀತಿ ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿದಾದಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಒಂದನೇದು ಆಯ್ತು, ಫುಲ್ ರೆಡಿ ಆಯ್ತು ಒಂದನೇ ಫೋಟೋದ್ದು. ಈಗ ಎರಡನೇದು ನೋಡ್ಬೋದು. ಎರಡನೇದು ಏನು ಮಾಡ್ತೀರಪ್ಪ ಅಂದರೆ ನೀವು ಹಿಂದ್ಗಡೆ ಫೋಟೋನ ಚೇಂಜ್ ಮಾಡ್ಕೊಳೋದಾದರೆ ಚೇಂಜ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಎರಡನೇದಾಗಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು. ಆ ಫೋಟೋನ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡಿಕೊಂಡು ಕೆಳಗಡೆ ಸ್ಲೈಡ್ ಮಾಡ್ಕೊಳ್ಳಿ. ಆ ಫಸ್ಟ್ ಫೋಟೋ ಇತ್ತಲ್ಲ ನಾ ಹಾಕಿದ್ದು ಆ ಫೋಟೋ ಕೆಳಗಡೆ ಬರೋಂಗೆ ಇಟ್ಕೊಳ್ಳಿ. ಬಂದಾದ್ಮೇಲೆ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಒಂದು ಕೆಳಗಡೆ ಒಂದು ಫೋಟೋ ಇದೆಯಲ್ಲ ಆ ಗ್ರೂಪ್ ಬಿಟ್ಟು ಅದರೊಳಗೆ ಎಫೆಕ್ಟ್ಸ್ ಇರುತ್ತೆ. ಎಫೆಕ್ಟ್ಸ್ನ ಕಾಪಿ ಮಾಡಿ ನೀವು ಹಾಕಿರೋ ಫೋಟೋಕ್ಕೆ ಪೇಸ್ಟ್ ಮಾಡಿ. ಈ ರೀತಿ ಪೇಸ್ಟ್ ಮಾಡಿದಾದಮೇಲೆ ಫಸ್ಟ್ ಒಂದು ಇತ್ತಲ್ಲ ಆ ಫೋಟೋನ ಡಿಲೀಟ್ ಮಾಡಿಬಿಡಿ ಈ ರೀತಿ. ಆಮೇಲೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಗ್ರೂಪ್ ಮೇಲೆ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಇಟ್ಕೊಂಡು ನೀವು ಸೆಕೆಂಡ್ ಫೋಟೋನ ಹಾಕ್ಕೊಂಡ್ರಲ್ಲ ಆ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಕೆಂಡ್ ಒಂದು ಆಪ್ಷನ್ ಇಟ್ಕೊಳ್ಳಿ. ಆಮೇಲೆ ಶೇಪ್ ಎಷ್ಟಿದೆ ನೋಡಿ ಅದರ ಸರ್ತಾನೆ ಬಂದು ಅದನ್ನು ಫೋಟೋ ಹಾಕಿದ್ರಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಇದು ಫೋಟೋನ ಡಿಲೀಟ್ ಮಾಡಿಬಿಡಿ. ಆಮೇಲೆ ಫೋಟೋ ನೀವು ಎಷ್ಟಕ್ಕೆ ಬೇಕು ನೋಡ್ಬೋದು. ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅದು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಸ್ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಆಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ನೋಡ್ಬೋದು ಕರೆಕ್ಟಾಗಿ ಪ್ರಿವ್ಯೂ ವಿಡಿಯೋ ಇದೆಯಲ್ಲ ಅದೇ ರೀತಿ ಕಾಣ್ತಾಯಿದೆ. ಅದಾದಮೇಲೆ ಇದನ್ನು ಫೋಟೋ ಹೇಗೆ ಹಾಕ್ಕೊಳೋದಂದರೆ ಫೋಟೋಸು ನೀವು ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಹಾಕ್ಕೊಳ್ಳಿ. ಮುಂದ್ಗಡೆ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದು ಫೋಟೋನ ಇದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಥರ್ಡ್ ಒಂದು ಫೋಟೋನ ಅದ್ರ ಮೇಲ್ಗಡೆನೇ ಡ್ರ್ಯಾಗ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಅದು ಫಸ್ಟ್ ಒಂದು ಇದು ಫೋಟೋನ ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನೀವು ಹಾಕೋ ಫೋಟೋಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕಾಪಿ ಮಾಡ್ಕೊಂಡ್ರಲ್ಲ ಅಲ್ಲೇ ಬಂದು ಪೇಸ್ಟ್ ಸ್ಟೈಲ್ ಅಂತಲೇ ಇದೆ. ಆ ಮುಂದೆ ಬಾಣ ಗುರುತು ಕಾಣ್ತಿದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದೇ ಆಪ್ಷನ್ ಇದೆಯಲ್ಲ ಅದನ್ನು ಆಫ್ ಮಾಡಿಬಿಡಿ. ಆಫ್ ಮಾಡಿ ಈ ರೀತಿ ಪೇಸ್ಟ್ ಅಂತ ಇದೆಯಲ್ಲ ಪೇಸ್ಟ್ ಮಾಡ್ಕೊಬಿಡಿ. ಪೇಸ್ಟ್ ಮಾಡಿದಾದ್ಮೇಲೆ ನೋಡ್ಬೋದು ಈ ರೀತಿ ಕಾಣುತ್ತೆ. ನೋಡ್ಬೋದು ಪ್ರಿವ್ಯೂ ಫೋಟೋ ಇದೆಯಲ್ಲ ಸೇಮ್ ಅದೇ ರೀತಿ ಕಾಣುತ್ತೆ. ಫಸ್ಟ್ ಒಂದು ಇದು ಫೋಟೋನ ಡಿಲೀಟ್ ಮಾಡಿಬಿಡಿ. ನೆಕ್ಸ್ಟ್ ಈ ಫೋಟೋಕ್ಕೂ ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ಈ ಫೋಟೋನ ಈಗ ಇನ್ನು ಈ 3 ಫೋಟೋ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಇದನ್ನು ಹೇಗೆ ಎಡಿಟ್ ಮಾಡೋದು ಅಂದರೆ ನೋಡ್ಬೋದು. ನಿಮಗೆ ಇದು ಹೇಗೆ ಹಾಕ್ಕೊಳೋದಂತ ಗೊತ್ತಿರುತ್ತೆ, ಆದರೂ ಒಂದು ಸದ್ಯ ಹೇಳ್ತೀನಿ ಅದೇ ರೀತಿ ಹಾಕ್ಕೊಳ್ಳಿ. ಈ ಎಡಿಟ್ ಗ್ರೂಪ್ ಮೇಲೆ ಫೋಟೋ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಯಾವ ಫೋಟೋ ಬೇಕೋ ನಿಮ್ಮದು ಆ ಫೋಟೋನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ವರೆಗೂ ಇಟ್ಕೊಂಡು ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಫೋಟೋನ ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಈ ರೀತಿ ಸ್ಲೈಡ್ ನೋಡ್ಬೋದು. ನಿಮಗೆ ಎಷ್ಟು ಕಾಣಬೇಕು ನೋಡೋದು ಮೇಲ್ಗಡೆ ಸ್ಕ್ರೀನಿಗೆ ಅಷ್ಟಕ್ಕೆ ಈ ರೀತಿ ಇಟ್ಕೊಂಡು ನೋಡ್ಬೋದು. ಈ ರೀತಿ ಇಟ್ಕೊಂಡು ಫಸ್ಟ್ ಒಂದು ಇದು ಫೋಟೋನ ಡಿಲೀಟ್ ಮಾಡಿ. ಆಮೇಲೆ ಇದನ್ನು ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಕಾಪಿ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ನೋಡ್ಬೋದು ಎಲ್ಲಿದೆ ಫೋಟೋ
ಇಲ್ಲಿದೆಯಲ್ಲ ಇದು ನೋಡ್ಬೋದು ಒಂದನೇ ಫೋಟೋ ಕಾಣ್ತಾ ಇದೆಯಲ್ಲ ಅದೇ ರೀತಿ ಬಂದು ಇಲ್ಲಿ ಮತ್ತೆ ಎಡಿಟ್ ಮೇಲೆ ಬಂದು ನೀವು ಕಾಪಿ ಮಾಡ್ಕೊಂಡಿದ್ದೀರಲ್ಲ ಅದೇ ಫೋಟೋನ ಈ ರೀತಿ ಪೇಸ್ಟ್ ಮಾಡಿಬಿಟ್ರೆ ಸಾಕು. ಆಮೇಲೆ ಫಸ್ಟ್ ಒಂದು ಫೋಟೋನ ಡಿಲೀಟ್ ಮಾಡಿಬಿಡಿ ನೋಡ್ಬೋದು. ಮತ್ತು ಅದು ಇನ್ನೊಂದಕ್ಕೂ ಅಷ್ಟೇ ನೋಡ್ಬೋದು, ಇನ್ನೊಂದು ಫೋಟೋ ಇದೆಯಲ್ಲ ಅದಕ್ಕೂ ಬಂದು ಇಲ್ಲಿ ಫಸ್ಟ್ ಒಂದು ಕಾಪಿ ಮಾಡ್ಕೊಂಡಿರಲ್ಲ ಅದೇ ಫೋಟೋನ ಈ ರೀತಿ ಪೇಸ್ಟ್ ಮಾಡಿಬಿಟ್ರೆ ಮುಗಿದೋಯ್ತು. ನೋಡ್ಬೋದು 3 ಫೋಟೋನು ರೆಡಿ ಆಗಿದೆ ಈಗ ನೋಡ್ಬೋದು. ಅದು 3 ಎಷ್ಟು ಕ್ಲಿಯರಾಗಿ ಎಷ್ಟು ಚೆಂದ ಕಾಣುತ್ತೆ ಅಲ್ಲ. ಇದೇ ರೀತಿ ಕೂಡ ನೀವು ಎಡಿಟ್ ಮಾಡ್ಕೊಳ್ಳಿ. ಆಮೇಲೆ ಈ ಫೋಟೋನ ನೋಡ್ಬೋದು, ಇದು ಕೂಡ ಅದೇ ಇಲ್ಲಿ ಫಸ್ಟಿಗೆ ಹೇಳಿದ್ನೆಲ್ಲ ಕಾಪಿ ಎಫೆಕ್ಟ್ ಮಾಡ್ಕೊಳೋದು ಅದೇ ರೀತಿ ಕೂಡ ಮಾಡ್ಕೊಳ್ಳಿ. ನೀವು ಇದನ್ನು ಒಂದು ಫೋಟೋ ಹಾಕಿ ತೋರಿಸ್ಬಿಡ್ತೀನಿ. ಮತ್ತು ಅದಕ್ಕೆ ಈ ರೀತಿ ಫೋಟೋ ಹಾಕ್ಕೊಂಡು ಅದನ್ನು ಫುಲ್ ಸ್ಕ್ರೀನ್ ಮಾಡಿಕೊಂಡು ನೆಕ್ಸ್ಟ್ ಬಿಟ್ ಮಾರ್ಕಿಗೆ ಇಟ್ಕೊಂಡು ಕಟ್ ಮಾಡಿಕೊಂಡು ಅದನ್ನು ಫೋಟೋ ಇತ್ತಲ್ಲ ಆ ಫೋಟೋದ ಮೇಲುಗಡೆನೇ ಇಟ್ಕೊಳ್ಳಿ ಅದನ್ನು ನೋಡ್ಬೋದು. ಆಮೇಲೆ ಆ ಫೋಟೋ ಫಸ್ಟ್ ಒಂದು ಫೋಟೋ ಇತ್ತಲ್ಲ ಅದನ್ನು ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋ ಅಲ್ಲೇ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಮಾಡ್ಕೊಂಡ್ರಲ್ಲ ಅಲ್ಲೇ ಬಂದು ಪೇಸ್ಟ್ ಸ್ಟೈಲ್ ಅಂತ ಇದೆಯಲ್ಲ ಅದು ಮುಂದುಗಡೆ ಬಾಣ ಗುರುತು ಕಾಣ್ತದೆ ಅಲ್ಲಿ ಮೇಲೆ ಬಂದು ಇದು ಒಂದೇ ಆಪ್ಷನ್ ಆಫ್ ಮಾಡಿ ಪೇಸ್ಟ್ ಮಾಡಿದಾದಮೇಲೆ ಫಸ್ಟ್ ಒಂದು ಫೋಟೋನ ಈ ರೀತಿ ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿದಾದಮೇಲೆ ನೋಡ್ಬೋದು ಸೇಮ್ ಪ್ರಿವ್ಯೂ ಫೋಟೋ ಇತ್ತಲ್ಲ ವಿಡಿಯೋ ಇತ್ತಲ್ಲ ಅದರೊಳಗೆ ಬಂದಂಗೆ ಬರ್ತಾಯಿದೆ. ಇದನ್ನು ಅದೇ ಥರ ಮಾಡಿ ಇಲ್ಲಿ ಕೂಡ ಅದೇ ರೀತಿ ಮಾಡಿ. ಇದನ್ನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಇದು ಫೋಟೋನ ಈ ರೀತಿ ಹಾಕ್ಕೊಂಡು ಆ ಫೋಟೋನ ಫುಲ್ ಸ್ಕ್ರೀನ್ ಮಾಡಿಕೊಂಡು ನೆಕ್ಸ್ಟ್ ಬಿಟ್ ಮಾರ್ಕಿಗೆ ಇಟ್ಕೊಂಡು ಕಟ್ ಮಾಡಿಕೊಂಡು ಇದನ್ನು ಫೋಟೋನ ಈ ರೀತಿ ಮಿಡಲ್ ಇಟ್ಕೊಳ್ಳಿ. ಮಿಡಲ್ ಇಟ್ಕೊಂಡಾದ್ಮೇಲೆ ನೋಡ್ಬೋದು ಫಸ್ಟ್ ಒಂದು ಫೋಟೋನ ಈ ರೀತಿ ಕಾಪಿ ಮಾಡಿಕೊಂಡು ಆಮೇಲೆ ನೀವು ಹಾಕಿರೋ ಫೋಟೋ ಮೇಲೆ ಬಂದು ಇಲ್ಲಿ ಪೇಸ್ಟ್ ಸ್ಟೈಲ್ ಅಂತ ಇದೆ ಅಲ್ಲಿ ಇದ್ರ ಮೇಲೆ ಬಂದು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟ್ ಒಂದು ಫೋಟೋನ ಈ ರೀತಿ ಡಿಲೀಟ್ ಮಾಡಿಬಿಡಿ. ಇಲ್ಲಿ ಏನಪ್ಪ ಚೇಂಜಸ್ ಅಂದರೆ ಇದು ಸೆಕೆಂಡ್ ಒಂದು ಆಪ್ಷನ್ ಇದೆ ರೈಟ್ ಆ್ಯಂಗಲ್ 2 ಅಂತ, ಇದನ್ನು ಆ ಫೋಟೋದ ಮೇಲೆ ಇಟ್ಕೋಬೇಕು. ಇಲ್ಲಾಂದರೆ ಈ ವೈಟ್ ಕಲರ್ ಕಾಣುತ್ತಾ ಇದೆಯಲ್ಲ ಅದು ಬರೋದಿಲ್ಲ. ಹಾಗಾಗಿ ಇದನ್ನು ಕೂಡ ಪೇಸ್ಟ್ ಸ್ಟೈಲ್ ಒಳಗೆ ಹೋಗಿ ಪೇಸ್ಟ್ ಮಾಡಿ. ಆಮೇಲೆ ಇದು ಕೂಡ ಅದೇ ರೀತಿ ಈಗ ಈ ಫೋಟೋ ತೋರಿಸಿದ್ನಲ್ಲ ರೈಟ್ ಆ್ಯಂಗಲಿಂದು ಅದೇ ರೀತಿ ಕೂಡ ಇದನ್ನು ಮಾಡಿ. ಈ ಫೋಟೋ ಇದೆಲ್ಲ ನಿಮ್ಮ ಫೋಟೋದ ಮೇಲ್ಗಡೆ ಈ ರೀತಿ ಬರಬೇಕು. ಇದನ್ನು ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದೆಯಲ್ಲ ಇದು ಒಂದು ಸತಿ ಹಾಕಿ ತೋರಿಸ್ಬಿಡಲ್ಲ, ಇದನ್ನು ನೋಡ್ಕೊಂಬಿಡಿ ಮತ್ತೆ ಯಾಕೆ ನಿಮಗೆ ತೊಂದರೆ ಅಂತ ಹೇಳಿ ಹಾಕಿ ತೋರಿಸ್ತಾಯಿದ್ದೀನಿ. ಈ ರೀತಿ ನೋಡಿ ಈ ರೀತಿ ಮಾಡಿಕೊಂಡು ನೆಕ್ಸ್ಟ್ ಬಿಟ್ ಮಾರ್ಕಿಗೆ ಬಂದು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಅದನ್ನು ಈ ರೀತಿ ಅದರ ಫೋಟೋ ಗ್ರೂಪ್ ತಳಗಡೆ ಇಟ್ಕೊಂಡು ಫಸ್ಟ್ ಒಂದು ಫೋಟೋನ ಈ ರೀತಿ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋದಕ್ಕೆ ಬಂದು ಈ ರೀತಿ ಪೇಸ್ಟ್ ಸ್ಟೈಲ್ ಅಂತೆಲ್ಲ ಬಂದು ಇದನ್ನು ಈ ರೀತಿ ಪೇಸ್ಟ್ ಮಾಡಿಬಿಡಿ. ಆಮೇಲೆ ಫಸ್ಟ್ ಒಂದು ಫೋಟೋನ ಡಿಲೀಟ್ ಮಾಡಿಬಿಡಿ. ನೋಡ್ಬೋದು ಪ್ರಿವ್ಯೂ ವಿಡಿಯೋ ಇತ್ತಲ್ಲ ಸೇಮ್ ಅದರಲ್ಲಿ ಬಂದಂಗೆ ಬರ್ತಾಯಿದೆ ನೋಡ್ಬೋದು. ಇದನ್ನು ಕೂಡ ಅದೇ ರೀತಿ ಮಾಡಿಬಿಡಿ. ಇಷ್ಟು ಮಾಡ್ಕೊಂಬಿಟ್ರೆ ಈ ವಿಡಿಯೋ ಪೂರ್ತಿ ಮುಗಿದೋಗ್ಬಿಡುತ್ತೆ. ಪೂರ್ತಿ ಮುಗಿದಾದ್ಮೇಲೆ ನೋಡಿರ್ಬೋದಲ್ಲ ಪ್ರಿವ್ಯೂ ವಿಡಿಯೋ ಹೇಗಿದೆಯಲ್ಲ ಅದೇ ರೀತಿ ಸೇಮ್ ವಿಡಿಯೋ ಬರುತ್ತೆ. ಇಷ್ಟಾದಮೇಲೆ ಬಂದಾದಮೇಲೆ ನೀವು ಯಾವುದಕ್ಕೆ ಬೇಕಾದರೂ ಅಪ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟೇ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.